28 ಮೇ 2026 ಕರ್ನಾಟಕದ ರಾಜಕಾರಣದಲ್ಲಿ ಮರೆಯಲಾಗದ ದಿನ. ಇವತ್ತಿನ ದಿನ ಮುಂಬರುವಂತಹ ಪೀಳಿಗೆಯು ಕೂಡ ನೆನಪಿಟ್ಟುಕೊಳ್ಳುವಂತಹ ದಿನ. ಯಾಕೆ ಅಂದ್ರೆ ಇವತ್ತಂತೇದೇನಾಗಿದೆ ಅಂದ್ರೆ ದಶಕಗಳ ಕಾಲ ರಾಜ್ಯದ ಆಡಳಿತ ಚುಕ್ಕಾಣಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರು ಇಂದು ತಮ್ಮ ಸಿಎಂ ಸ್ಥಾನಕ್ಕೆ ಅಧಿಕೃತವಾಗಿ ವಿದಾಯ ಹೇಳಿದ್ದಾರೆ. ರಾಜ್ಯದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ ಅವರು ಇದೀಗ ಹೊಸ ನಾಯಕತ್ವಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ನುಡಿದಂತೆ ನಡೆದಿದ್ದಾರೆ. ರಾಜಕಾರಣದಲ್ಲಿ ಒಂದು ಶಕೆಯ ಯುಗಾಂತ್ಯವನ್ನ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಶಾಕಿರಣವಾಗಿ ಅಹಿಂದ ನಾಯಕನಾಗಿ ದಶಕಗಳ ಕಾಲ ನಾಡಿನ ಚುಕ್ಕಾಣಿ ಹಿಡಿದು ಜನಪರ ಯೋಜನೆಗಳ ಮೂಲಕ ಮನೆ ಮಾತಾಗಿದ್ದ ಸಿದ್ದರಾಮಯ್ಯ ಅವರ ನಿರ್ಗಮನವೂ ಕೂಡ ಒಂದು ಯುಗದ ಕೊನೆಯನ್ನೇ ಪ್ರತಿಬಿಂಬಿಸುತ್ತಾ ಇದೆ. ಕರುನಾಡಿನ ಬಡವರ ಪಾಲಿಗೆ ಅನ್ನರಾಮಯ್ಯ, ಭಾಗ್ಯರಾಮಯ್ಯ ನುಡಿದಂತೆ ನಡೆದು ಜನರಿಗೆ ಉಚಿತ ಗ್ಯಾರಂಟಿಗಳನ್ನ ಕೊಟ್ಟ ಅದೆಷ್ಟೋ ಬಡವರ ಬೆಳಕಾಗಿದ್ದ ಎಲ್ಲರ ಸಿಎಂ, ಬಡವರ ಅಹಿಂದ ವರ್ಗಗಳ ಶೋಷಿತ ವರ್ಗಗಳ ಸಿಎಂ ಅಂತ ಅನಿಸಿಕೊಂಡಿದ್ದ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ನಡೆದು ಈಗ ವಚನರಾಮಯ್ಯ ಅಂತಲೂ ಕೂಡ ಅನಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನ ಕೊಟ್ಟು ತ್ಯಾಗರಾಮಯ್ಯ ಅಂತಲೂ ಕೂಡ ಅನಿಸಿಕೊಂಡಿದ್ದಾರೆ. ಅಭಿಮಾನಿ ದೇವರುಗಳಿಗೆ ಸದಾ ಧನ್ಯರಾಮಯ್ಯ, ಕರುನಾಡಿನ ಬಡವರ ಪಾಲಿಗೆ ಅನ್ನರಾಮಯ್ಯ, ಈ ರೀತಿ ಅವರನ್ನ ಬಹಳಷ್ಟು ಜನ ಹಾಡಿ ಹೊಗಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಹಾದಿಯನ್ನ ಸುಗಮಗೊಳಿಸಿದ್ದಾರೆ. ಆ ಮೂಲಕ ಭಾಗ್ಯರಾಮಯ್ಯ ಈಗ ವಿದಾಯರಾಮಯ್ಯ ಆಗಿದ್ದಾರೆ. ಸೊ ರಾಜ್ಯ ರಾಜಕಾರಣದಲ್ಲಿ 3 ವರ್ಷಗಳಿಂದಲೂ ತೀವ್ರ ಕುತೂಹಲ ಕೆರಳಿಸಿದ್ದ ಸಿಎಂ ಕುರ್ಚಿ ಬದಲಾವಣೆ ಪ್ರಹಸನಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ನಡೆದ ಹೈ ವೋಲ್ಟೇಜ್ ಬ್ರೇಕ್ಫಾಸ್ಟ್ ಅಪರೂಪದ ಹಾಗೂ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದಂತಹ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲು ಮುಗಿದು ಅವರನ್ನ ಅಪ್ಪಿಕೊಂಡು ಕಣ್ಣೀರು ಸುರಿಸಿದರು. ಇದು ಒಂದು ರೀತಿಯ ಭಾವುಕ ಕ್ಷಣಗಳಾಗಿದ್ದವು. ಮುಖ್ಯಮಂತ್ರಿ ಸ್ಥಾನಕ್ಕೆ ತಾವು ರಾಜೀನಾಮೆ ನೀಡಿರುವುದಾಗಿ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಸದ್ಯ ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ರಾಜೀನಾಮೆ ಪತ್ರವನ್ನ ಅವರ ಕಚೇರಿಯ ಕಾರ್ಯದರ್ಶಿಗೆ ಹಸ್ತಾಂತರಿಸಲಾಗಿದೆ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಇನ್ನು ರಾಜೀನಾಮೆ ನೀಡಿದ ನಂತರ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ದೇವರು ಎಂಬ ಮಾತನ್ನು ಕೂಡ ಸ್ಮರಿಸಿದ್ದಾರೆ. ನನಗೆ ಸಂವಿಧಾನವೇ ಧರ್ಮ, ಮತದಾರರೇ ನನ್ನ ಅಭಿಮಾನಿ ದೇವರು ಅಂತ ಭಾವುಕರಾಗಿ ನುಡಿದ್ರು. ಕನ್ನಡ ನಾಡಿನ 7 ಕೋಟಿ ಜನರಿಗೆ ಸೇವೆ ಸಲ್ಲಿಸೋದಕ್ಕೆ ಸಿಕ್ಕಂತ ಅವಕಾಶಕ್ಕಾಗಿ ಅವರು ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಮೇಡಮ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟಿಗೆ ಒಂದು ಫುಲ್ ಸ್ಟಾಪ್ ಬೀಳಬೇಕು, ಕ್ಲಾರಿಟಿ ತಗೊಂಡ್ ಬರಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಬಟ್ ಈ ತರದೊಂದು ಎಮೋಷನಲ್ ಈ ತರದ್ದೆಲ್ಲ ಸಿನೇರಿಯೋ ಆಗುತ್ತೆ ಅಂತ ಅನ್ಕೊಂಡು ಅಲ್ಲ, ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ಈ ಹಿಂದೆಯಿಂದಲೂ ಕೂಡ ಈ ಒಂದು ಬದಲಾವಣೆ ಅಥವಾ ಟ್ರಾನ್ಸಿಷನ್ ಪೀರಿಯಡ್ ಏನಿದೆ ಕರ್ನಾಟಕ ರಾಜಕೀಯದಲ್ಲಿ ತುಂಬಾ ಈಸಿಯಾಗಿ ನಡೆದೇ ಇಲ್ಲ. ಬಹಳಷ್ಟು ಡ್ರಾಮಾ, ಬಹಳಷ್ಟು ಒಂದು ರೀತಿಯಾದಂತಹ ಕಹಿ ವಿದಾಯಗಳು ಮತ್ತು ಮನಸ್ಸು ಕೆಡಿಸಿಕೊಂಡು ಪರಸ್ಪರ ಹೊಡೆದಾಡಿ ಚಪ್ಪಲಿ ಎಸ್ಕೊಂಡು ಇರೋದೆಲ್ಲ ಕೂಡ ನೋಡಿದ್ದಾರೆ ಹಿರಿಯ ಪತ್ರಕರ್ತರು. ಬಟ್ ನಾವೆಲ್ಲ ಟೆಲಿವಿಷನ್ ಬೇಬಿಗಳು. ಅಂದ್ರೆ ಯಾವಾಗ ಕರ್ನಾಟಕದಲ್ಲಿ ಟೆಲಿವಿಷನ್ ಆರಂಭ ಆಯ್ತು, ನ್ಯೂಸ್ ಚಾನೆಲ್ಸ್ ಆರಂಭ ಆಯ್ತು, ಆಗ ಬಂದವರು ನಾವು. ಸೊ ನಮ್ಮ ಈ ಒಂದು ಜರ್ನಿಯಲ್ಲಿ ಹತ್ತತ್ರ 20 years ಅಲ್ಲಿ ನಾವು ನೋಡಿರೋದು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು, ಇವನ್ ಬಂಗಾರಪ್ಪ ಅವ್ರದ್ದು ಒಂದು ಸ್ವಲ್ಪ. ಸೊ ಅದಾದ ಮೇಲೆ
ಯಡಿಯೂರಪ್ಪ ಅವರ ಇದರಲ್ಲಿ ಮೂರ್ ಜನ. ಸೊ ಈ ತರದ ಕೆಲವು ಬದಲಾವಣೆಗಳನ್ನ ನೋಡಿದೀವಿ. ಆ ಬದಲಾವಣೆಗಳು ಯಾವೂ ಕೂಡ ಇಷ್ಟು ಈಸಿಯಾಗಿ, ಇಷ್ಟು ಸುಲಲಿತವಾಗಿ, ಇಷ್ಟು ಸುಗಮವಾಗಿ ನಡೆದೇ ಇಲ್ಲ. ನನಗನಿಸಿದ ಮಟ್ಟಿಗೆ ಸ್ವತಃ ಹೈಕಮಾಂಡ್ಗೂ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಇಷ್ಟು ಚೆನ್ನಾಗಿ ಸುಸೂತ್ರವಾಗಿ ಇದಾಗತ್ತೆ ಅಂತ ಅವರು ಕೂಡ ಅಂದುಕೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಈ ಹಿಂದೆ ನಡೆದಂತಹ ಘಟನೆಗಳು, ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿರ್ಬಹುದು, ನಾವು ಕೇಳ್ತಾ ಇರ್ತೀವಲ್ಲ, ನಾವು ಅದಕ್ಕೆ ಸಾಕ್ಷಿ ಅಲ್ಲ. ಈಗ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ್, ಬಂಗಾರಪ್ಪನವರು, ಇವನ್ ದೇವರಾಜ್ ಅರಸ್ ಅವರು, ಗುಂಡೂರಾವ್ ಅವರು, ತದನಂತರ ನಾವೆಲ್ಲ ಅದಕ್ಕೆ ಸಾಕ್ಷಿ. ತದನಂತರ ಆದಂತಹದ್ದು ಮತ್ತೆ ಇದು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗುವಾಗ ಆದಂತಹ ಬೆಳವಣಿಗೆಗಳು ಇವೆಲ್ಲವೂ ಕೂಡ ತುಂಬಾ ಈಸಿಯಾಗಿ ನಡೆದಂತವು ಅಲ್ಲ. ಇವನ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಏನೇನಾಯ್ತು ಅನ್ನೋದನ್ನ ಕೂಡ ನೀವು ನೋಡಿದೀವಿ. ಸದಾನಂದ ಗೌಡ್ರನ್ನ ಕೆಳಗಿಳಿಸಬೇಕಾದ್ರೆ ಏನೇನಾಯ್ತು ಅಂತ ನಾವೆಲ್ಲರೂ ನೋಡಿದೀವಿ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಮಾಡದೇ ಇರುವಾಗ ಏನೇನಾಯ್ತು ಅಂತ ನಾವು ನೋಡಿದೀವಿ. ಸೊ ಯಡಿಯೂರಪ್ಪನವರು ಬೊಮ್ಮಾಯಿಗೆ ಅಧಿಕಾರವನ್ನ ಕೊಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೆಂಗ್ ಬಿಹೇವ್ ಮಾಡಿದ್ರು ನೋಡಿದೀವಿ. ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರಿಗೆ ಬಿಟ್ಕೊಟ್ಟ ಮೇಲೆ ರಾಜ್ಯದ ಜನ ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ನೋಡಿದೀವಿ. ಸೊ ಇವೆಲ್ಲವನ್ನ ನೋಡುವಾಗ ಕರ್ನಾಟಕ ರಾಜಕಾರಣದಲ್ಲಿ ಈ ಒಂದು ಬದಲಾವಣೆಯ ಪರ್ವ ಅಥವಾ ಬದಲಾವಣೆ, ಅಧಿಕಾರ ಹಸ್ತಾಂತರ ಇದು ಯಾವತ್ತೂ ಕೂಡ ತುಂಬಾ ಈಸಿಯಾಗಿ ನಡೆದೇ ಇಲ್ಲ. ಅದು ಮಾಯದ ಗಾಯವನ್ನ ಕೊಟ್ಟೇ ಹೋಗಿವೆ. ಅವುಗಳನ್ನ ಈಗಲೂ ಕೂಡ ಯಾರು ಪತ್ರಕರ್ತರು ಅಥವಾ ರಾಜಕೀಯವನ್ನ ತುಂಬಾ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ, ಅವರು ಆಗಾಗ್ಗೆ ಮೆಲ್ಕು ಹಾಕ್ತಾ ಇರ್ತಾರೆ. ಹೀಗಾಗಿ ಈ ವಿಚಾರದಲ್ಲೂ 3 ವರ್ಷಗಳ ಕಾಲ, 3 ವರ್ಷ ಅಲ್ಲ 2.5 ವರ್ಷ ಆದ್ಮೇಲೆ 6 ತಿಂಗಳು ಇದನ್ನ ಜಗ್ಗಿದ್ದು ಇದೇ ಕಾರಣಕ್ಕೆ. ಬಹಳ ಮನುಷ್ಯ ಹೆಂಗೆ ಅಂತಂದ್ರೆ ಯಾವತ್ತೂ ಕೂಡ ಕೆಟ್ಟದನ್ನ ಫೇಸ್ ಮಾಡ್ಬೇಕು ಅಂದ್ರೆ ಅದರಿಂದ ಓಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಏನೋ ಒಂದು ಆಗುತ್ತೆ ಅನ್ನುವಾಗ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅದನ್ನ ಎದುರಿಸಿ ಏನಾಗುತ್ತೆ ಅಂತ ಎದುರಿಸಿ ನಿಲ್ಲೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೋ ಅನ್ನುವಂತ ಭಯದಲ್ಲೇ ಇಷ್ಟು ದಿನ ಮುಂದೂಡ್ತು. ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ತರುವುದರಿಂದ ಪಾರ್ಟಿಯಲ್ಲಿ ಆಗಬಹುದಾದಂತಹ ಭೂಕಂಪ ಸುನಾಮಿಗಳಿಗೋಸ್ಕರನೇ ಹೆದರಿತ್ತು. ಈ ಸಿದ್ದರಾಮಯ್ಯನವ್ರಿಗೆ ನೀವು ಬದಲಾಗಿ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯನವ್ರು ಏನ್ ಮಾಡ್ಬಿಡ್ತಾರೋ ಅನ್ನುವಂತ ಭಯದಲ್ಲೇ ಸುಮ್ಮನಿತ್ತು ಹೈಕಮಾಂಡ್. ನಾವು ಕೂಡ ಈ ವಿಚಾರದಲ್ಲಿ ಏನೇನೋ ಆಗ್ಬಹುದು ಅಂತಾನೂ ಕೂಡ ಕಲ್ಪನೆ ಮಾಡಿದ್ವಿ, ಊಹಿಸಿದ್ವಿ. ಆದ್ರೆ ನಮ್ಮೆಲ್ಲರ ಊಹೆಗಳು. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮೆಲ್ಲರ ಸಾಧ್ಯತೆಗಳನ್ನ ಅಟ್ರ್ ಫ್ಲಾಪ್ ಮಾಡಿ, ಫೇಲಿಯರ್ ಮಾಡಿ, ಎಂತಹ ಒಂದು ಈಸಿ ಆದಂತಹ ಟ್ರಾನ್ಸಿಷನ್ ಆಯ್ತು ಅಂತಂದರೆ ಇದಕ್ಕೆ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಬಲ ತುಂಬಾ ದೊಡ್ಡದು. ಅವರು ಮನಸ್ಸು ಮಾಡಿದ್ರೆ ಇದನ್ನ ಯಾವ ಲೆವೆಲ್ಗೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದಾಗಿತ್ತು. ಮತ್ತು ಅವರನ್ನ ಬೆಂಬಲಿಸುವ, ಅವರನ್ನ ಪ್ರೀತಿಸುವ ಮತ್ತು ಅವರನ್ನ ಬ್ಯಾಕಪ್ ಮಾಡುವಂತ ದೊಡ್ಡ ಸಮುದಾಯವೇ, ಬಳಗವೇ ಅವ್ರ ಹಿಂದೆ ಇದೆ. ಆದ್ರೂ ಕೂಡ ಸಿದ್ದರಾಮಯ್ಯನವರು ಈ ಕಳೆದ 2 ದಿನಗಳಿಂದ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಅದು ಎಲ್ಲರೂ ಕೂಡ ಅವರನ್ನ ಪ್ರೈಸ್ ಮಾಡ್ತಾ ಇದ್ದಾರೆ. ಅವರ ದುಶ್ಮನ್ಗಳು ಕೂಡ ಅವರ ಈ ಒಂದು ಏನ್ ಹೇಳ್ತಾರೆ. ಹೌದು ಮೇಡಮ್, ಬಟ್ ಅದೇ ತರದ ಬೆಳವಣಿಗೆ ಆಗತ್ತೆ ಅನ್ನುವಂಥದ್ದೇ ಎಲ್ಲರೂ ಕೂಡ ಅನ್ಕೊಂಡಿದ್ದು. ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಬೇಸಿಕಲಿ ರೆಬಲ್ ಕ್ಯಾರೆಕ್ಟರ್ ಅದು, ಡೋಂಟ್ ಕೇರ್ ಮಾಸ್ಟ್ರು, ಆಗಲ್ಲ ಅಂತ ಈ ತರದ ಮಾತುಗಳು ನೀವು ನೋಡಿದ್ದೀರಿ. ಹೌದು ಮೇಡಮ್. ಅಂತದ್ರಲ್ಲಿ ಯಾವಾಗ್ಲೂ ಕೂಡ ವಿರೋಧದ ಮನೋಭಾವ ಉಳ್ಳಂತಹ ಸಿದ್ದರಾಮಯ್ಯನವರು ಇಷ್ಟು ಈಸಿಯಾಗಿ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ಒಪ್ಕೊಂಡು ಯಾವುದೇ ಟೈಮ್ ತೆಗೆದುಕೊಳ್ಳದೆ, ಆಮೇಲೆ ಅಲ್ಲಿ ನೋಡಿ ಯಾವುದೇ ರೀತಿಯಾದಂತಹ ಬೇಸರ ಅವ್ರ ಮುಖದಲ್ಲಿ ಇಲ್ಲ, ಯಾವುದೇ ರೀತಿಯಾದಂತಹ ಏನೋ ಕಳೆದುಕೊಂಡಿದ್ದೀನಿ ಅನ್ನುವಂತ ನಿರಾಸೆ ಅವ್ರ ಮುಖದಲ್ಲಿ ಇಲ್ಲ. ಅವರು ತುಂಬಾ ಸ್ಥಿತಪ್ರಜ್ಞರಾಗಿ ಇದು ಕೂಡ ನನ್ನ ಒಂದು ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ತಾನು ಹಿರಿಯನಾಗಿ ಕಿರಿಯರಿಗೆ ದಾರಿಯನ್ನ ಸುಗಮಗೊಳಿಸಬೇಕು ಅನ್ನೋ ಮನೋಭಾವನೆ ಕಾಣ್ತಾ ಇದೆಯೇ ಹೊರತು ಅಲ್ಲಿ ನಿರಾಸೆ ಆಗ್ಲಿ ಬೇಸರವಾಗ್ಲಿ ಒಂದಿಷ್ಟು ಅವ್ರ ಮುಖದಲ್ಲಿ ಕಾಣ್ತಾ ಇಲ್ಲ. ಆಮೇಲೆ ಎಲ್ಲೂ ಕೂಡ ಇದನ್ನ ತುಂಬಾ ಅಭಿಮಾನಿಗಳಿಗಾಗ್ಲಿ ಅಥವಾ ತನ್ನ ಸಹೋದ್ಯೋಗಿಗಳಿಗಾಗಿ ಹೇಳಿ ಬಹಳ ಜನ ಬಿಲ್ಡಪ್ ತಗೊಳ್ಳೋದು, ಮತ್ತೆ ತುಂಬಾ ದೊಡ್ಡ ಏನೋ ಒಂದು ರೀತಿಯಾದಂತಹ ಅಸ್ಥಿರತೆ ಸೃಷ್ಟಿ ಮಾಡೋದು ಏನೂ ಇಲ್ಲ.
ಪತ್ರ ನಾವು ಸಂಗ್ರಹ ಮಾಡ್ತೀವಿ ಅಂದ್ರೆ ಬೇಡ ಅಂತಂದ್ರು. ಇಲ್ಲ ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ ಅಂದ್ರೆ ಆಗಲ್ಲ ಅಂತಂದ್ರು. ಇಲ್ಲ ಹೈಕಮಾಂಡ್ ಅವ್ರು ಹೇಳಿದ್ಮೇಲೆ ಮುಗೀತು ಅಂತಂದ್ರು. ಆಮೇಲೆ ಅವರು ಸೀದಾ ಇವತ್ತು ಬ್ರೇಕ್ಫಾಸ್ಟ್ ಕರೆದ್ರು, ಎಲ್ಲರಿಗೂ ಹೇಳಿದ್ರು. ಅದಾದ ಮೇಲೆ ಗಂಭೀರವಾಗಿ ರಾಜಭವನಕ್ಕೆ ಹೋದ್ರು, ಅಲ್ಲಿ ರಾಜೀನಾಮೆ ಪತ್ರ ಕೊಟ್ರು, ಮತ್ತೆ ವಾಪಸ್ ಬಂದ್ರು. ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರು ಯಾವುದೇ ರೀತಿಯಂತ ಬೇಸರ ವ್ಯಕ್ತಪಡಿಸ್ಲೇ ಇಲ್ಲ. ಪದೇ ಪದೇ ಅವ್ರು ಹೇಳಿದ್ದು, ನನಗೆ ಎಲ್ಲವನ್ನೂ ಕೊಟ್ಟಂತಹ ಪಕ್ಷಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಧನ್ಯವಾದಗಳು ಧನ್ಯವಾದಗಳು ಅಂತ 2-3 ಸರಿ ಹೇಳಿದ್ರು ಅವರು. ಸೊ ಆ ಲಾಯಲ್ಟಿ ಅನ್ನೋದನ್ನ ಅವರು ಕೂಡ ಪ್ರದರ್ಶನ ಮಾಡಿದ್ರು. DK ಶಿವಕುಮಾರ್ ಅವ್ರಿಗೆ ನಾವು ಯಾವಾಗ್ಲೂ ಅವ್ರ ಲಾಯಲ್ ಇರೋದಕ್ಕೆ ಅವ್ರಿಗೆ ರಾಯಲ್ಟಿ ಸಿಕ್ಕಿದೆ ಅಂತ. ದಿ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ಇವತ್ತು ಅಂತಹದ್ದೇ ಒಂದು ಏನು ರೀತಿಯಾದಂತಹ ಲಾಯಲ್ಟಿಯನ್ನ ಪ್ರದರ್ಶನ ಮಾಡಿದ್ದು ನಿಜಕ್ಕೂ ಕೆಲವ್ರಿಗೆ ಆಶ್ಚರ್ಯ ಆಗಿರ್ಬೋದು, ಇನ್ನೂ ಕೆಲವರಿಗೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವನೇ ಅಂತದ್ದು ಅಂತ. ಸೊ ಬೇಸಿಕಲಿ ಸಿದ್ದರಾಮಯ್ಯನವರು ಯಾರನ್ನು ಕೂಡ ದ್ವೇಷಿಸೋದಿಲ್ಲ. ಅವ್ರಿಗೆ ಅವ್ರ ತತ್ವ ಸಿದ್ಧಾಂತಗಳು, ಅವರು ನಂಬಿರುವಂತಹ ನೀತಿ ನಿಲುವುಗಳ ಬಗ್ಗೆ ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಆ ವಿರೋಧಕ್ಕಷ್ಟೇ ವಿರೋಧ ಅವರು. ಅದು ಬಿಟ್ರೆ ವಿರೋಧಿಸುವ ವ್ಯಕ್ತಿಯನ್ನ ಅವ್ರು ಯಾವತ್ತೂ ವಿರೋಧಿಸಲ್ಲ ಆ ತರ. ಸೊ ಹೀಗಾಗಿ ಇವತ್ತು ಕೂಡ ಎಲ್ಲರೂ ಅಂದುಕೊಂಡಿದ್ದನ್ನ ಮೀರಿ ಅವರ ಆ ಪ್ರಬುದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ವೆರಾಸ್ ಅದು ಅವ್ರ ಕ್ಯಾರೆಕ್ಟರೇ ಅಲ್ಲ. ಆದರೂ ಅವರಿಗೆ ಇಷ್ಟು ದಿನ ತಾನು ಮಾಡಿರುವಂತಹ ಕರ್ನಾಟಕದ ಸೇವೆ ಮತ್ತು 50 ವರ್ಷದ ರಾಜಕಾರಣ ಅದರ ಬಗ್ಗೆ ಸಂತೃಪ್ತಿ ಇದೆ ಅವರಿಗೆ. ಇನ್ನು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಕೂಡ ಅದನ್ನೇ ಹೇಳಿದ್ರು, ನಾನು ಯಾವತ್ತೂ ಅಧಿಕಾರದ ಹಿಂದೆ ಹೋಗಿಲ್ಲ, ಹಣದ ಹಿಂದೆ ಹೋಗಿಲ್ಲ, ಆಸ್ತಿ ಪಾಸ್ತಿ ಮಾಡ್ಕೊಂಡಿಲ್ಲ. ಮತದಾರರನ್ನ ಇವತ್ತು ದೇವರು ಅಂತ ಕರೆದ್ರು. ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ಸಿದ್ದರಾಮಯ್ಯನವರು ಇವತ್ತು ಮತದಾರರನ್ನ ದೇವರು ಅಂತ ಕರೆದ್ರು. ಅಷ್ಟೇ ಅಲ್ಲ, ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಅವರ ಅನುಯಾಯಿ ನಾನು. ಸಮಪಾಲು, ಸಮಬಾಳು, ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದೇ ನನ್ನ ಒಂದು ತತ್ವವಾಗಿತ್ತು. ಹಾಗಾಗಿನೇ ನಾನು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟೆ. ವಿರೋಧ ಪಕ್ಷಗಳು ನನ್ನನ್ನು ಟೀಕೆ ಮಾಡ್ತವೆ, ಆದರೆ ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟು ಕೂಡ ರಾಜ್ಯದ ಆರ್ಥಿಕತೆಯನ್ನ ಸುಗಮವಾಗಿ ಮತ್ತು ಸರಿದಾರಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದೇನೆ. ಇದು ನನ್ನ ಎಕ್ಸ್ಪರ್ಟೈಸ್ ಅನ್ನೋದನ್ನ ಕೂಡ ಅವರು ತಮ್ಮ ಒಂದು ವಿದಾಯ ಭಾಷಣದಲ್ಲಿ ಹೇಳಿದ್ರು. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಅದರಿಂದ ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ. ಮತ್ತೆ ನಾನು ರಾಜಕಾರಣದಲ್ಲಿ ಕೊನೆಯ ಉಸಿರಿರೋವರೆಗೂ ಕೂಡ ಕೋಮಾದಿಗ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. ಯಾಕಂದ್ರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಒಂದು ವೇಳೆ ಸಂವಿಧಾನ ಇಲ್ಲೇ ಹೋಗಿದ್ರೆ ನಾನು ವಿದ್ಯಾವಂತನೂ ಆಯ್ತಿರ್ಲಿಲ್ಲ, ಶಾಸಕನೂ ಆಗ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಯ್ತಿರ್ಲಿಲ್ಲ. ಸಂವಿಧಾನದಿಂದಲೇ ಆಗಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇಲ್ಲೇ ಹೋದ್ರೆ ಕುರಿ ಮೇಯಿಸ್ಬೇಕೋ ಅಥವಾ ಹೊಲ ಉಳ್ಬೇಕೋ ಇದನ್ನು ಮಾಡ್ಕೊಂಡಿರ್ತಿದ್ದೆ ನಾನು. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು. ಅದರಿಂದ ಕೊನೆಯ ಉಸಿರಿನವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಬದುಕಿನ ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದ್ರಲ್ಲಿ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ಕೊಡೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು. ಆಮೇಲೆ ಗೃಹ ಜ್ಯೋತಿ ಮೂಲಕ ಎಲ್ಲ 1,64,00,000 ಕುಟುಂಬಗಳಿಗೆ